16 ಶುಕ್ರವಾರಗಳು ಮಾಡಿ, ಇಲ್ಲದಿದ್ದರೆ 16 ಅಮಾವಾಸ್ಯೆಗಳು ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತ ನಿಮಗೆ ಶುಭ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಯಾವಾಗ ನೀವು ಆ ದೇವಿಗೆ ಒಂದು ಅರ್ಚನೆಯನ್ನು ಮಾಡ್ತೀರಿ ಅಥವಾ ಅಷ್ಟೋತ್ತರಗಳನ್ನು ಹೇಳ್ತೀರಿ ಅಥವಾ ಅಭಿಷೇಕಗಳನ್ನು ನೀವು ಮಾಡ್ತೀರಿ, ಅಂತಹ ಸಂದರ್ಭದಲ್ಲಿ ಆ ನೈವೇದ್ಯವನ್ನು ನೀವು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಜೇನುತುಪ್ಪ, ಸಕ್ಕರೆ ಯಾವುದರಲ್ಲಿ ನೀವು ಅಭಿಷೇಕವನ್ನು ಮಾಡಿರ್ತೀರಿ ಅದನ್ನು ನೀವು ಸೇವನೆಯನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೆ ನೀವು ಈ ಲಕ್ಷ್ಮೀ ಪೂಜೆಯನ್ನು ಯಾವಾಗ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆಯನ್ನು ಸೂರ್ಯ ಅಸ್ತದ ಒಳಗಡೆ ಮಾಡಬೇಕು, ಇಲ್ಲದ್ರೆ ಸೂರ್ಯ ಉದಯದ ಸಮಯದಲ್ಲಿ ಮಾಡಿ, ಇಲ್ಲ ನಾವು ಇನ್ನೂ ಮುಂಚಿತವಾಗಿ ಮಾಡ್ತೀವಿ ಅಂತ ಹೇಳಿದಾಗ ಬ್ರಹ್ಮ ಮುಹೂರ್ತದಲ್ಲಿ ನೀವು ಮಾಡಿದರೆ ಖಂಡಿತವಾಗಲೂ 100% ಶುಭ ಉಂಟಾಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಕರೆಕ್ಟಾಗಿ 4 ಗಂಟೆಯಿಂದ 6 ಗಂಟೆ ಅಂದರೆ 5:15 ಅಂತೀವಿ, 6 ಗಂಟೆ ಒಳಗಡೆಗೆ ಮುಗಿಸಿ ಅಂತ ನೋಡಿ. ಶುಕ್ರವಾರದ ಶುಕ್ರಹೋರೆ ಅಂತ ನಾವು ಹೇಳ್ತೀವಿ. ಅಂದರೆ ಹೋರಾಶಾಸ್ತ್ರದ ಪ್ರಕಾರ ಯಾವ ದಿನ ಆರಂಭ ಆಗುತ್ತೆ ಆ ದಿನದಲ್ಲಿ ಆ ಹೋರೆ ಆರಂಭ ಆಗುತ್ತೆ. ಶುಕ್ರವಾರದ ಶುಕ್ರಹೋರೆ 6 to 7 ಅಂತ ಇರುತ್ತೆ. ಇಲ್ಲದಿದ್ದರೆ ಅದ್ರ ಒಳಗಡೆನಾದರೂ ನೀವು ಮುಗಿಸಿ, ಇನ್ನು ಮಧ್ಯಾಹ್ನ ಬರ್ತದೆ, ಇನ್ನು ಸಂಜೆ ಬರುತ್ತೆ. ಅದರ ಬದಲು ನಾವು ಮಧ್ಯಾಹ್ನದ ಬದಲು ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಇಂತಹ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಶುಭ ಆಗುತ್ತೆ. ಮೇಡಮ್ ನಮ್ಮಲ್ಲಿ ವಿಗ್ರಹ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಫೋಟೋವನ್ನು ಸಮೇತ ಆ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಕೋಬೋದು. ನೋಡಿ, ಅದನ್ನು ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ ಅಂತ ಹೇಳಿಬಿಟ್ಟು, ನಿಮಗೆ ಎಲ್ಲರಿಗೂ ಗೊತ್ತಿದೆ 5 ಕವಡೆಗಳನ್ನು ತಗೊಳ್ಳಿ. 5 ಕವಡೆಗಳ ಜೊತೆಗೆ ಗೋಮತಿ ಚಕ್ರ ಅಂತ ಬರುತ್ತೆ. ಆ ಗೋಮತಿ ಚಕ್ರವನ್ನು ನಾನು ತೋರಿಸಿರ್ತೀನಿ. ಆ ಗೋಮತಿ ಚಕ್ರ ಬಂದು ಇಷ್ಟು ಅಗಲದಲ್ಲೂ ಇರುತ್ತೆ, ಸಣ್ಣದಾದರೂ ಇರುತ್ತೆ. ತುಂಬ ದೊಡ್ಡದ ಗೋಮತಿ ಚಕ್ರ ಆದರೆ ಒಂದೇ ತಗೊಳ್ಳಿ. ಅದು ಬಿಟ್ಟು ಸಣ್ಣದು ಸಿಕ್ಕಿದೆ ಮೇಡಮ್ ನನಗೆ ಅಂತ ಹೇಳಿದಂತಹ ಸಂದರ್ಭ ಆ ಸಣ್ಣದಾಗಿರುವಂತಹ 5 ತಪ್ಪಿದರೆ 6 ಗೋಮತಿ ಚಕ್ರವನ್ನು ನೀವು ಹಾಕ್ಕೊಳ್ಳಿ. ಅದರ ಕೆಂಪು ಬಟ್ಟೆಯಲ್ಲಿ ಇಟ್ಕೊಳ್ಳಿ. ಅದರ ಜೊತೆಗೆ 1-2 ಲವಂಗ, ಜೊತೆಗೆ ಏಲಕ್ಕಿ, ಅದರ ಜೊತೆಗೆ ಸ್ವಲ್ಪ ಪಚ್ಚ ಕರ್ಪೂರ ಸಿಗುತ್ತೆ. ನೋಡಿ, ಆರತಿ ಮಾಡುವ ಕರ್ಪೂರ ಅಲ್ಲ, ಪಚ್ಚ ಕರ್ಪೂರ ಅಂತ ಸಿಗುತ್ತೆ. ಆ ಪಚ್ಚ ಕರ್ಪೂರವನ್ನು ಅದರ ಮೇಲೆ ಇಟ್ಕೊಂಡು, ಅಂದರೆ ಅದಷ್ಟು ಒಂದು ಪೋಟ್ಲೆ ಥರನಾದರೂ ನೀವು ಮಾಡ್ಬೋದು, ಅಥವಾ ಒಂದು ಕರ್ಚೀಪ್, ಇದನ್ನು ಒಂದು ಪೇಪರ್ ಅಂದ್ಕೊಳ್ಳಿ, ಪೇಪರ್ ಅಲ್ವಾ ಇದು, ನೀವು ಇದರೊಳಗಡೆಗೆ ಹಾಕ್ಬಿಟ್ಟು ಕ್ಲೀನಾಗಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ, ಓಂ ಶ್ರೀ ಮಾಡಿ ಗೋಮತಿ ಚಕ್ರದ ಮೇಲೆ. ಅದಾದ ನಂತರ ಆ ಕುಂಕುಮವನ್ನು ತೆಗೆದು ಒಂದು ಡಬ್ಬದಲ್ಲಿ ಹಾಕೊಂಡು ನಿತ್ಯ ನೀವು ಧಾರಣೆಯನ್ನು ಮಾಡ್ಕೊಂಡು ಬನ್ನಿ ಹಣೆಗೆ. ಅದಾಗಿ ಆಗ ಅದನ್ನು ತೆಗೆದು ನೀವು ಒಂದು ಪೋಟ್ಲೆ ಥರ ಮಾಡಬೇಕಂದ್ರೆ ಗಂಟು ಥರ ನೀವು ಕಟ್ಕೊಳ್ಳಿ. ಒಂದು ಕೆಂಪು ವಸ್ತ್ರವನ್ನೇ, ಸಾಧ್ಯವಾದಷ್ಟು ಕೆಂಪು ವಸ್ತ್ರವನ್ನೇ ಬಳಸಿ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಇದಕ್ಕೆ ಅಂತಲೇ ಒಂದು ಪೋಟ್ಲೆನೇ ಸಿಗ್ತದೆ. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವಂತಹ ಕಾಟನ್ ಬಟ್ಟೆ ಹಾಕಿರ್ಬೋದು, ಅಥವಾ ರೇಷ್ಮೆಯ ಹೊಸ ವಸ್ತ್ರಗಳು, ಇಲ್ಲ ಕಾಟನ್ ಬಟ್ಟೆಯಲ್ಲೇ ನೀವು ಅದನ್ನು ಕಟ್ಟಿಬಿಟ್ಟು ನೀವು ಪೂಜಾ ಸ್ಥಳಗಳಲ್ಲಿ ಇಡ್ಬೋದು, ನೀವು ವ್ಯಾಪಾರ ಸ್ಥಳಗಳಲ್ಲಿ ಇಡ್ಬೋದು, ನಿಮ್ಮ ವಾರ್ಡ್ರೋಬ್ ಅಥವಾ ನಿಮ್ಮ ಕ್ಯಾಶ್ ಇಡೋ ಜಾಗದಲ್ಲಿ ಇಡೋದ್ರಿಂದ ನಿಮಗೆ ಹಣದ ಸಂಚಯನ ಆಗುತ್ತೆ, ಧನ ಅಭಿವೃದ್ಧಿ ಆಗುತ್ತೆ, ದಾರಿದ್ರ್ಯವು ಸಮೇತ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಉಂಟಾಗುವಂತಹ ಶುಕ್ರನಿಗೆ ಸಂಬಂಧಪಟ್ಟಂತಹ ದೋಷಗಳು ನಿವಾರಣೆ ಆಗುತ್ತೆ. ಇಂತಹ ಒಂದು ಪೂಜೆಗಳನ್ನು, ಶುಕ್ರ ಅಂದಾಗ ಹೆಣ್ಣಿಗೆ ಅಂತ, ಸೊ ನೀವು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಅದ್ರ ಜೊತೆಗೇ ಗೌರವಿಸಬೇಕು. ಇದೆಲ್ಲ ಪೂಜೆ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನು ಅಥವಾ ಇತರ ಹೆಣ್ಮಕ್ಳನ್ನ ಅಥವಾ ಇತರ ಬೇರೆ ಹೆಣ್ಮಕ್ಳನ್ನ ನೀವು ನಿಂದಿಸೋದು ಅವೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ದಾರಿದ್ರ್ಯ ಉಂಟಾಗುತ್ತೆ ಅಂತ ಹೇಳ್ತೀನಿ. ಅದರ ಬದಲು ನಾವು ಹೇಗೆ ಪ್ರತಿ ಶುಕ್ರವಾರ, ಪ್ರತಿ ಅಮಾವಾಸ್ಯೆಗಳಲ್ಲಿ ಇಂಥ ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ಇವೆಲ್ಲವೂ ಶುಭ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇನ್ನು 16 ಶುಕ್ರವಾರಗಳಲ್ಲಿ ನೀವು ನಿಮ್ಮ ಆಹಾರದ ಒಂದು ಭಾಗವನ್ನು ಹಸುವಿಗೆ ನೀಡಿ ಅಂತ ಹೇಳ್ತೀನಿ. ಇದರಲ್ಲಿ ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ತುಂಬ ಕಾಲು ನೋವಾಗಿರೋ ಹಸುವಾಗಿರ್ಬೋದು, ಅಥವಾ ಕಣ್ಣಿಗೆ ಏನೋ ಸಮಸ್ಯೆಗಳಾಗಿರ್ಬೋದು. ಇಂತಹ ಹಸುಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ನಿಮಗೆ ನೀವು ಆಹಾರವನ್ನು ಕೊಟ್ಟ ನಂತರ ಖಂಡಿತವಾಗ್ಲೂ ನಿಮಗೆ ಒಳಿತು ಮಾಡುತ್ತೆ ಅಂತ ಹೇಳ್ತೀನಿ. ನೋಡಿ, ಬೇಕಾದರೆ ನೀವು ಒಂದು 4-5 ಬಾರಿ ಕೊಟ್ಟು ನೋಡಿ, ನಿಮಗೆ ಎಷ್ಟೋ ಸಮಸ್ಯೆಗಳು, ತಡೆಯಾಗುತ್ತಿರುವಂತಹ ಕೆಲಸಗಳಾಗಿರ್ಬೋದು, ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಯಾರೋ ಕಸ್ಟಮರ್ಸ್ ಬರ್ತಾ ಇದ್ರು ನಿಂತೋಯ್ತು, ಬಡ್ಡಿ ಕೊಟ್ಟಿರೋ ದುಡ್ಡು ನಿಂತೋಯ್ತು, ಅಥವಾ ನನ್ನ ಹತ್ರ ಯಾರೋ ಸಾಲ ಇಸ್ಕೊಂಡು ಹೋದ್ರು, ಸಾಲನ ವಾಪಸ್ ಕೊಡ್ತಾನೇ ಇಲ್ಲ, ಈ ಥರ ನಮಗೆ ಏನೇನು ಸಮಸ್ಯೆಗಳಿದೆ ಅವೆಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಯಾವಾಗ ನೀವು ಒಂದು 4-5 ಶುಕ್ರವಾರಗಳು ಅಥವಾ 4-5 ಅಮಾವಾಸ್ಯೆಗಳು ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಿಮಗೆ ಉತ್ತಮ
ಫಲವೇ ಸಿಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇ ನೀವು ಈ ಶುಕ್ರವಾರ ನೀವು ಇಂತಹ ಪೂಜೆಗಳನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ನೀವು ಶುಚಿರ್ಭೂತರಾಗಿರಬೇಕು. ಅದರ ಜೊತೆಗೆ ನೀವು ಬಿಳಿ ವಿಭೂತಿನಾದರೂ ಆಗಿರ್ಬೋದು, ಅಥವಾ ಚಂದನ ಅಂತ ಸಿಗುತ್ತೆ ನಮಗೆ, ರಕ್ತ ಚಂದನ ಅಂತ, ಸೊ ಅದನ್ನಾದರೂ ಹಾಕಿರಬೇಕು, ಅಥವಾ ಕುಂಕುಮವನ್ನಾದರೂ ಹಾಕಿರಬೇಕು. ಸೊ ಮನೆಯಲ್ಲಿ ಶುಕ್ರನ ಮಂತ್ರಗಳು ನಿಮಗೆ ನಾನು ಹೇಳಿದೆ ಆಗಲೇ ವಿಡಿಯೋದಲ್ಲಿ, ಅಥವಾ ಇನ್ನೂ ಒಂದ್ಸತಿ ಹೇಳು ಅಂತ ಹೇಳ್ತೀನಿ, ಇಲ್ಲದ್ರೆ ಕಮೆಂಟ್ ಬಾಕ್ಸಲ್ಲೂ ಹಾಕಿರ್ತೀನಿ. ಶುಕ್ರನ ಮಂತ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಿಮ ಕೃಂದ ಮೃಣಾಲಾಂಬ ದೈತ್ಯನ ಪರಮಗುರು ಸರ್ವಶಾಸ್ತ್ರ ಪ್ರವಕ್ತರಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತ ಹೇಳಿಬಿಟ್ಟು ನೀವು 108 ಸತಿ ನೀವು ಹೇಳ್ತಾ ಹೋಗಬೇಕು. ಅದರ ಜೊತೆಗೆ ನೀವು ಇನ್ನೊಂದು ಮಾಡಬೇಕಾಗುತ್ತೆ ಅಂದರೆ, ಹೇಳಿಕೊಂಡು ನವಗ್ರಹವನ್ನು ಸುತ್ತಿ 100 ಗ್ರಾಮು ಅವರೆಕಾಳನ್ನು ನೀವು 21 ದಿನಗಳ ಕಾಲ ನೀವು ಸತತವಾಗಿ 16ರಿಂದ 31 ವಾರಗಳು ಅಥವಾ 31 ತಿಂಗಳುಗಳ ಕಾಲ ನೀವು ಮಾಡ್ಕೊಂಡು ಹೋಗಿ. ಅದರ ಜೊತೆಗೆ ಶುಕ್ರವಾರಗಳಲ್ಲಿ ಸಿಹಿ ಅನ್ನ ಆಗಿರ್ಬೋದು, ಸಿಹಿ ಪೊಂಗಲ್ ಆಗಿರ್ಬೋದು, ಹಾಲಾಗಿರ್ಬೋದು, ರವೆ ಉಂಡೆ ಆಗಿರ್ಬೋದು, ಸಜ್ಜಿಗೆಗಳಾಗಿರ್ಬೋದು, ಅಥವಾ ಸಜ್ಜಪ್ಪ, ಈ ಥರ ನಾವು ಏನು ಸಿಹಿ ಪದಾರ್ಥಗಳು ಅಂತ ಏನಿರ್ತೀವಿ ಆ ಸಿಹಿ ಪದಾರ್ಥಗಳನ್ನು ಪ್ರತಿ ಶುಕ್ರವಾರ ಸತ್ಪಾತ್ರರಿಗೆ ನೀವು ದಾನವನ್ನು ಮಾಡಿ. ಇಲ್ಲದಿದ್ದರೆ ಒಂದು ತಟ್ಟೆಗೆ ಅಥವಾ ಒಂದು ಬೌಲಿಗೆ ಏನು ಅಂತಿದೆ ಅವರಿಗೆ ಸಮೇತ ನೀವು ಹಾಕ್ಕೊಡಿ. ಆದರೆ ನೀವು ಯಾರು ಈ ಪರಿಹಾರವನ್ನು ನೀವು ಮಾಡ್ತೀರಿ ಅವರು ಸಾಧ್ಯ ಆದಷ್ಟು ಒಂದೊತ್ತು ಉಪವಾಸ ಇರಿ ಅಂತ ಹೇಳ್ತೀನಿ. ಯಾಕಂದರೆ ಇದರಿಂದ ನಿಮಗೆ ಹೆಚ್ಚಿನ ಲಾಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಈ ಥರ ಇಲ್ಲ ಮೇಡಮ್ ನಮಗೆ ಉಪವಾಸ ಇರೋಕ್ಕಾಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹಾಲು ಹಣ್ಣು ಆ ಥರವನ್ನೇ ತಗೊಳ್ಳಿ, ಮಾಂಸಾದಿಗಳನ್ನು ವರ್ಜಿಸಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಾವು ಬೆಳ್ಳುಳ್ಳಿ ಶುಂಠಿ ತಿನ್ನೋರು ಇರ್ತಾರಲ್ಲ ಎಷ್ಟೋ ಜನ, ಅವರು ಸಮೇತ ಬೆಳ್ಳುಳ್ಳಿ ಶುಂಠಿ ಸಾಧ್ಯ ಆದಷ್ಟು ಅಂತಹ ದಿನಗಳಲ್ಲಿ ಮಾಂಸ, ಮೊಟ್ಟೆ, ಮೀನು, ಮದ್ಯ ಇವೆಲ್ಲವನ್ನು ವರ್ಜಿಸಿ ಅಂತ ಹೇಳ್ತೀನಿ. ಹಾಗೆ ಯಾರಿಗೆ ಒಂದು ದಾರಿದ್ರ್ಯ ಇದೆ, ಯಾರಿಗೆ ತುಂಬ ಕಷ್ಟಗಳಾಗ್ತಾ ಇದೆ, ಬಂದಂತಹ ಹಣ ನಿಲ್ತಾ ಇಲ್ಲ, ಅಥವಾ ನಮಗೆ ಯಾರೋ ಬರ್ತಾ ಇದ್ದಾರೆ ಕಸ್ಟಮರ್ಸು ಮತ್ತೆ ಅವರು ವಾಪಸ್ ಹೋಗ್ತಾ ಇದ್ದಾರೆ, ಈ ಥರ ಹಲವಾರು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ